ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥದ್ದು ನಾವು ಪಾದಯಾತ್ರೆ ಮಾಡಬೇಕಾದ್ರೆ ನನಗೆ ಇವತ್ತು ಕೂಡ ನೆನಪಿದೆ. ರಾಹುಲ್ ಗಾಂಧಿಯವರು ನಾವು ಶಿವಮೊಗ್ಗ ನಾವೆಲ್ಲ ಇದಕ್ಕೆ ಹೋಗಿದ್ವಿ, ಹಿರಿಯೂರು ಆದಮೇಲೆ ಚಳ್ಳಕೆರೆಗೆ ಹೋಗ್ಬೇಕಾದ್ರೆ ಅವತ್ತು ನನಗೆ ಇವತ್ತು ನೆನಪಿದೆ. ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಾಗೆ ಮಾತಾಡ್ತಾ ಹೇಗಿತ್ತು ಅನುಭವ ಎಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಾ ಇದ್ರು, ಇಲ್ಲ ಈ ದೇಶದೊಳಗೆ ಎಷ್ಟೇ ದೊಡ್ಡ ಮನುಷ್ಯರಾಗಲಿ ಎಷ್ಟೇ ಚಿಕ್ಕವರಾಗಲಿ ಸ್ವತಂತ್ರ ಮಾತ್ರ ಎಲ್ಲರಿಗೂ ಒಂದೇ ಥರ. ಅದೇನೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಿರ್ತಕ್ಕಂಥದ್ದು ಸ್ವತಂತ್ರಕ್ಕೆ ಅದಕ್ಕೆ ಮೇಲೆ ಕೆಳಗೆ ಇರೋದಿಲ್ಲ. ನೀವು ನೋಡಿ ಹೆಂಗೆ ಓಡಾಡ್ತಾ ಇದ್ದೀವಿ. ನಾನು ಪ್ರೈಮ್ ಮಿನಿಸ್ಟರ್ ಮಗ, ನಮ್ಮ ಅಜ್ಜಿ ಪ್ರೈಮ್ ಮಿನಿಸ್ಟರ್, ಅದೆಲ್ಲ ಲೆಕ್ಕ ಬರಲ್ಲ. ಪ್ರಜೆಗಳು ಅಂತ ಹೇಳಿದಾಗ ಒಂದೇ ಥರ ಬರ್ತದೆ. ಇವತ್ತು ಮದುವರೆ ಆ ಕೆಲಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಅಂತೇಳಿ ಅವತ್ತು ಹೆಗಲ ಮೇಲೆ ಕೈ ಹಾಕಿ ನಾವೇನಾದ್ರೂ ನಮ್ಮ ರಕ್ಷಣೆನ ಮಾಡಿಕೊಳ್ಬೇಕು. ಮುಂಚೆ ಬ್ರಿಟಿಷರ್ಸಿಂದ ನಾವು ಸ್ವತಂತ್ರ ಬೇಕು ಅಂತೇಳಿ ನಮ್ಮೆಲ್ಲ ಮಹಾತ್ಮ ಗಾಂಧಿಯವರು ಮತ್ತು ಸಾಕಷ್ಟು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು ದೇಶಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಎಷ್ಟೋ ವರ್ಷಗಳನ್ನು ತಗೊಂಡ್ವಿ. ನಾವು ಸ್ವಾತಂತ್ರ್ಯ ಬಂದಾಯಿತು, ಯಾವ ರೀತಿ ಬಂತು, ನಮಗೆ ಯಾವ ರೀತಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಾಯಿತು. ಇವಾಗ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಿದರೆ ಇವತ್ತು ನಮ್ಮ ಮೊದಲ ಆದ್ಯತೆ, ಅದು ನಮ್ಮ ಮೊದಲ ಕರ್ತವ್ಯ. ಯಾರು ಅದನ್ನು ಹಾಳು ಮಾಡೋಕ್ಕೆ ಬರ್ತಾರೆ? ಯಾಕೆಂದರೆ ಇವತ್ತು ಗೋಡ್ಸೆ ಅಂತವ್ರನ್ನ ದೇವ್ರ ಸ್ಥಾನದಲ್ಲಿ ಕೂರಿಸಿ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿಗೆ ಮಹಾತ್ಮ ಗಾಂಧಿಯನ್ನು ಎಷ್ಟು ಕೀಳುಮಟ್ಟಕ್ಕೆ ನೋಡ್ತಾರೆ, ಅವರ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವ್ರ ಫೋಟೋ ಹಿಂದಿನ BJP ಸರ್ಕಾರದವರು ವಿಧಾನಸೌಧದಲ್ಲಿ ಇಟ್ಟಿರಲಿಲ್ಲ, ಹೊರಗಡೆ ತಂದಿದ್ದು ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಹೋರಾಟವನ್ನು ಮೊನ್ನೆ ಸಿದ್ದರಾಮಯ್ಯವರೆಲ್ಲ ಭಾಳ ದೊಡ್ಡ ಗಲಾಟೆ ಮಾಡಿ, ನಮ್ಮ ಪಕ್ಷದವರೆಲ್ಲ ಮಾಡಿ ಮತ್ತೆ ಅಂಬೇಡ್ಕರ್ ಅವ್ರ ಜಾಗ ಎಲ್ಲಿರಬೇಕು ವಾಪಸ್ ವಿಧಾನಸೌಧದಲ್ಲಿ ಅಲ್ಲೇ ಹೋಗಿದೆ ಇವತ್ತು ಕೂಡ. ಅಂದರೆ ಆ ಸಂವಿಧಾನದ ಶಕ್ತಿ ನಮಗೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕೋದು ದೊಡ್ಡದಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವೇನಾದ್ರು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಏನಾದ್ರು ಮನೋಭಾವನೆಯಲ್ಲಿ ಇವತ್ತು ಎಲ್ಲ ಜಾತಿ ಸಮೂಹ ಕೂಡ ನಾವು ಒಟ್ಟಿಗೆ ಕೂತಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಎಷ್ಟು ಬೇರೆ ಬೇರೆ ರಾಷ್ಟ್ರದ ಸಂವಿಧಾನವನ್ನು ಸ್ಟಡಿ ಮಾಡಿ ಇಡೀ ಬೇರೆ ಬೇರೆ ದೇಶದಲ್ಲಿ ಭಾಳ ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಸಂವಿಧಾನವನ್ನು ಬೇರೆಯವ್ರು ಪ್ರಶ್ನೆ ಮಾಡ್ತಾರೆ, ಇಲ್ಲ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರೆ ನಾನು ಹೇಳ್ತೀನಿ, ಮೊದಲೇ ಕರ್ತವ್ಯನ ನಮ್ಮ ತಾಯಿಯವರಿಗೆ ನಾವು ಏನಾದ್ರು ಗೌರವಬೇಕು, ನಮ್ಮ ತಂದೆಯವರಿಗೆ ನಾವು ಗೌರವ ಕೊಡಬೇಕಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಭಾರತದ ಸಂವಿಧಾನ ಕೊಟ್ಟಾಗ ಮಾತ್ರ ನಮ್ಮ ತಂದೆ ತಾಯಿಯವ್ರಿಗೆ ಆಟೋಮೆಟಿಕ್ಕಾಗಿ ಅದು ಗೌರವ ಬಂದ್ಬಿಡ್ತಾರೆ. ಅದು ಬರ್ತದೆ, ಅದು ಆಗಬೇಕು. ಈಗ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಈಗ ತಾನೇ ನಾವು ಸಂವಿಧಾನ ಪೀಠಿಕೆಯನ್ನು ಓದಿದ್ವಿ. ನಾನು ಸಂವಿಧಾನ ಪೀಠಿಕೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ, ಎಲ್ಲ ಶಾಲೆ, ಕೆಲವು ಶಾಲೆಯಲ್ಲಿ ಇನ್ನೂ ಕೆಲವರು ಅನುಷ್ಠಾನ ಮಾಡ್ತಾರೆ, ಕೆಲವು ವಾರದಲ್ಲಿ ಒಂದು ಸತಿ ಹೇಳ್ತಾರೆ, 2 ಸತಿ ಹೇಳ್ತಾರೆ. ಬೇರೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೈವೇಟ್ ಶಾಲೆ, ಎಲ್ಲ ಶಾಲೆಯಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಬೆಳಗ್ಗೆ ಜನಗಣಮನ ಹೇಳಬೇಕಾದ್ರೆ ಅದ್ರ ಜೊತೆಗೆ ಇದನ್ನು ಕೂಡ ಹೇಳಬೇಕು ಅಂತ ಹೇಳಿ ನಾನು ಆರ್ಡರ್ ಮಾಡಿ ಕಳಿಸ್ದೆ. ಯಾಕೆಂದ್ರೆ ಅನಿವಾರ್ಯವಾಗಿ ಏನಾಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಅಲ್ಲಿ ಆ ಬುದ್ಧಿ ಕೊಡಲಿಲ್ಲ ಅಂತ ಹೇಳಿದರೆ, ಈಗ ಹೊರಗಡೆ ಮಾಧ್ಯಮದವ್ರು ಬೇರೆ ಬೇರೆ ನನಗೆ ಪ್ರಶ್ನೆಯನ್ನು ಕೇಳಿದರು, ಬೇರೆ ಬೇರೆ ಹಿಜಾಬ್ ಬಗ್ಗೆ ಕೇಳಿದರು, ಇಲ್ಲ ಈ ಧರ್ಮದ ಬಗ್ಗೆ ಏನೋ ರಂಗೋಲಿಯಲ್ಲಿ ಏನೋ ಒಂದು ಅಲ್ಲಿ ಕೆಲಸ, ಅದನ್ನೆಲ್ಲ ಆಚೆ ಹೋಗ್ಬೇಕಾದ್ರೆ ಆ ಮಕ್ಕಳಿಗೆ ಆ ಕಲ್ಮಶ ಆಗ್ತಕ್ಕಂಥ ಕೆಲಸವನ್ನು ಏನು ಹಿಂದಿನ ಸರ್ಕಾರದವ್ರು ಪಠ್ಯ ಪುಸ್ತಕದಲ್ಲಿ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ. ಕೇಸರಿ ಕನ್ನಡವನ್ನು ಪಠ್ಯ ಪುಸ್ತಕದಲ್ಲಿ ಮಾಡಿದ್ರು. ನಾನು ಫಸ್ಟ್ ಸೈನ್ ಮಾಡಿದ್ದೇನು ಗೊತ್ತಾ? ಪಠ್ಯ ಪುಸ್ತಕ ಪರಿಷ್ಕರಣೆ ನಾನು ಮಾಡ್ತೀನಿ, ಕೇಸರಿ ಕನ್ನಡ ನಾನು ತೆಗಿತೀನಿ ಅಂತ ನಾನು ತೆಗೆದೆ. ಅದೇನಾಯ್ತು, ಪದೇ ಮಾಧ್ಯಮದವ್ರು ಕೇಳಿದ್ರು. ಒಂದು ದಿವಸ ನನಗೂ ಸಿಟ್ಟು ಬಂದು, ಇಲ್ಲಪ್ಪ ತೆಗಿಲಿಲ್ಲ, ಕಿತ್ತು ಬಿಸಾಕಿದೆ ಅಂದ್ಬಿಟ್ಟೆ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನ ವಿಧಾನಸಭೆಯಲ್ಲಿ ಹೊಯ್ಕೊಂಡ್ರು. ಅವ್ರಿಗೆ ಹೊಯ್ಕೊಳ್ಳೋ ಅಧಿಕಾರನೂ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ನೀವು ತಿಳ್ಕೊಳ್ಬೇಕಾಗುತ್ತೆ. ಪ್ರಶ್ನೆ ಮಾಡೋ ಹಕ್ಕು ಕೊಟ್ಟಿರೋದು ಅವರೇ. ಆದರೆ ಉತ್ತರ ಕೊಡೋದು ನನಗೆ ಗೊತ್ತಿದೆ. ಯಾಕೆಂದರೆ ಇವತ್ತೇನಾದ್ರು ನಾನು ಶಾಸಕನಾಗಿ ನಮ್ಮ ಸರ್ಕಾರ ಇಲ್ಲಿ ಬಂದಿದೆ ಅಂದರೆ ನಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ. ಏನಂತ ಬರೆದಿದ್ದೀವಿ? ಪ್ರಣಾಳಿಕೆಯಲ್ಲಿ ಹಾಕಿದ್ವಿ, ನಮ್ಮ ಸರ್ಕಾರ ಬಂದರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೇಸರೀಕರಣವನ್ನು ನಾವು ತೆಗಿತೀವಿ ಅಂತಕ್ಕಂಥದ್ದನ್ನು ಹೇಳಿ ಮತ ಹಚ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿರೋದ್ರಿಂದ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋದ್ರಿಂದ ಆ ಕೆಲಸವನ್ನು ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಮಾಡಿದ್ದೀನಿ. ಆ ಪ್ರಣಾಳಿಕೆ ಉಪಾಧ್ಯಕ್ಷನು ಕೂಡ ಇದೆ, ಮಧು ಬಂಗಾರಪ್ಪ ಇರ್ತಕ್ಕಂಥ. ಬಲ್ಕೇಶ್ ಬಾಗ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು,
ಮಹಿಳೆಯರಿಗೆ ಸಮಾನತೆಯನ್ನು ಭಾಷಣ ಮಾಡ್ತಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು. ನಿಜವಾಗ್ಲೂ ಫ್ರೀಡಮ್ ಕೊಟ್ಟಿರೋರು ಯಾರನ್ನ ಮಾನ್ಯ ಸಿದ್ದರಾಮಯ್ಯವರು ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳನ್ನ ಮನೇಲಿ ಕೂತವ್ರನ್ನ ಬಸ್ ಫ್ರೀ ಕೊಟ್ಟು ಇಡೀ ರಾಜ್ಯವನ್ನು ಅಲಿತಕ್ಕಂಥ ಒಂದು ಕೆಲಸವನ್ನು ಓಡಾಡಬೇಕು. ನಾವು ಗಂಡಸರು ಹೆಂಗೆ ಓಡಾಡ್ತೀವಿ ನೀವು ಓಡಾಡಬೇಕು ಅಂತ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಗ್ಯಾರಂಟಿ, ನಮ್ಮ ಸರ್ಕಾರದವ್ರು. ನೀವು ಯಾವುದೇ ಕಾರ್ಯಕ್ರಮ ತಗೊಳ್ಳಿ, 200 ಯೂನಿಟ್ ಈ ಜಾತಿ ಆ ಜಾತಿ ಕೊಡಲಿಲ್ಲ. ಆ 200 ಯೂನಿಟ್ ಎಲ್ಲರಿಗೂ ಕೊಟ್ಟರು. ಬಂಗಾರಪ್ಪಾಜಿ ಪುಕ್ಷಟ ಕರೆಂಟ್ ಕೊಟ್ಟರು, ಈ ಜಾತಿ ಆ ಜಾತಿ ಕೊಡಲಿಲ್ಲ. ಇವತ್ತೇನಾದ್ರು ಕಾರು ಬೈಕು ಎಲ್ಲ ತಗೊಂಡಿದ್ದಾರೆ ಅಂತ ಹೇಳಿ ಅವತ್ತು ಕಾಂಗ್ರೆಸ್ ಪಕ್ಷ ತಗೊಂಡಿರ್ತಕ್ಕಂಥ ಫ್ರೀ ಕರೆಂಟ್ ನಿರ್ಧಾರ 33 ವರ್ಷದಿಂದ ಎಲ್ಲ ಜಾತಿ ಪಕ್ಷದವರೆಗೂ ಕೂಡ ಇವತ್ತು ಫ್ರೀ ಕರೆಂಟ್ ಬಂದು ಇವತ್ತು ಆರಾಮಾಗಿ ತೋಟದಲ್ಲಿ ಹಸಿರುವನ್ನು ಕಾಣಿಸ್ತಕ್ಕಂಥದ್ದು ಮತ್ತೆ ಎಣ್ಣೆ ಬೆಳೆ ಬೆಳಕತಕ್ಕಂಥದ್ದು 33 ವರ್ಷ ಆಯಿತು ನೋಡಿ, ಎಲ್ಲೂ ಇಲ್ಲ. ನಾನು ಮೊನ್ನೆ ಕೇಳ್ತಾ ಇದ್ದೆ, ನಮ್ಮ ತೋಟದಲ್ಲಿ ಅದೇನಾಗಿದೆ, ಒಂದು ಕಾನಿಷ್ಮಾರಿ ಆಗಿದೆ. ಅಂದರೆ ಅಗ್ರಿಕಲ್ಚರಿಂದ ಕನ್ವರ್ಟ್ ಮಾಡಿದೆ, ಅಲ್ಲೊಂದು ಬೋರ್ವೆಲ್ ಇತ್ತು. ಈಗ ಕನೆಕ್ಷನ್ ತೆಗಿಬೇಕಲ್ಲ ಬೋರ್ವೆಲ್ಲಿಂದ, ತೆಗೆದು ಈಗ 4-5 ತಿಂಗಳಿಂದ ಬಿಲ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಯಾವುದೂ ಅಲ್ಲ ಬಂಗಾರಧಾಮದಲ್ಲಿ. ನಾನು ಹೇಳಿದೆ ಬಂಗಾರಧಾಮದಲ್ಲಿ ಯಾಕೆ ಬಿಲ್ ಜಾಸ್ತಿ ಆಯಿತು ಅಂದೆ. ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಯಾಕೆ, ಒಂದೇ ಸತಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ KV ಎಲ್ಲ ತರಿಸಿ ಮೀಟ್ರ್ ತರಿಸಿ ಎಲ್ಲ ಚೆಕ್ ಮಾಡಿರಿ ಅಂತ. ಅದಾದಮೇಲೆ ಏನು ನಾವು ಕಾನಿಷ್ ಮಾರಿಲ್ಲ ಅಂದರೆ ಅಗ್ರಿಕಲ್ಚರ್ನ ಕಾನಿಷ್ ಮಾಡಿದ್ರೆ ಕನ್ವರ್ಟ್ ಮಾಡ್ತೀವಲ್ಲ, ಕನ್ವರ್ಟ್ ಆದ ತಕ್ಷಣ ಆಟೋಮೆಟಿಕಾಗಿ ನನ್ನ ಕಮರ್ಷಿಯಲ್ ಬಂದ್ಬಿಟ್ಟಿದೆ. ಎಷ್ಟು ಅಂದರೆ ಪ್ರಸನ್ನ ನೀವು ನಂಬಲ್ಲ, ತಿಂಗಳಿಗೆ 11-12 ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇದ್ದಾನೆ ಬರೀ ಪಂಪ್ ಸೆಟ್ಟಿಂದ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಗಾರ್ಡನ್ ನೀಡಲಿಗೆಲ್ಲ ನೀರು ಬೇಕಲ್ಲ, ಅದು ಮಾಡಿಸ್ತಾ ಇದೆ. ಅಂದರೆ ವರ್ಷಕ್ಕೆ ಎಷ್ಟಾಯ್ತು? ಸುಮಾರು ಹೆಚ್ಚು ಕಮ್ಮಿ 1,33,000 ಆಯಿತು. ನಾ ಹೇಳಿದೆ 1,33,000 ಬರೀ ನಮ್ಮ ಬಂಗಾರಧಾಮದಲ್ಲಿ. ನೋಡಿ, ಬಂಗಾರಪ್ಪವರ ಒಂದು ಸ್ಮಾರಕ ದೇವ್ರ ಶಕ್ತಿ ಕೊಟ್ಟಿದ್ರೆ ನಾನು ಕಟ್ತೀನಿ ಏನು ತೊಂದರೆ ಇಲ್ಲ. ಆದರೆ ಇವತ್ತು ಕೂಡ ಆ ರೈತರ ಮುಖದಲ್ಲಿ ಮಂದಹಾಸ ಇದೆ ಅಂತ ಹೇಳಿದರೆ ಅವತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪ ಸಮಾನತೆ ಅದೆಲ್ಲ ಕೊಟ್ಟರು, ವೇದಿಕೆ ಕೊಟ್ಟರು. ಎಲೆಕ್ಷನಿಗೆ ನಿಂತು ಸೋತು ಗೆದ್ದು ಮತ್ತೆ ಸೋತರು ಗೆಲ್ತಕ್ಕಂಥ ಅವಕಾಶ. ಉದಾಹರಣೆ ನಾನೇ ಇದ್ದೀನಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಈ ದೇಶದೊಳಗೆ ಏನು ಬೇಕಾರಾಗ್ಬೋದು, ಆದರೆ ಎಲ್ಲ ಕೊಟ್ಟು ಸಮಾನತೆ ಎಲ್ಲಿ ಕೊಟ್ಟಾರೆ ಅಂದರೆ ಪ್ರೆಸಿಡೆಂಟಿಗೂ ಅದೇ ಓಟು. ಅವ್ನು ಓಟ್ ಹಾಕಿದಾಗ ಪ್ರೆಸಿಡೆಂಟ್ ಅಂತ ಹೇಳಿ ವಿಜೃಂಭಣೆಯಿಂದ ಅವನಿಗೆ 108 ಓಟ್ಗಳಿರಲ್ಲ. ಕಡು ಬಡವನು ಕೂಡ ಯಾರು ಕಷ್ಟದಲ್ಲಿದ್ದಾನೆ ಅವ್ನು ಮತ ಹಾಕಿದ್ರು ಅದಕ್ಕೆ ವ್ಯಾಲ್ಯೂ ಒಂದೇ ಓಟೇ ಹೊರತು ಬೇರೆದಿಲ್ಲ. ಅಂಥದ್ದು ಇವತ್ತು ಮಾನ್ಯ ನಮ್ಮ ಸಂವಿಧಾನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವು ಅದನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ನಾನು ಶಾಲೆಯಲ್ಲಿ ಮಕ್ಕಳಿಗೆ ಆ ಸಂವಿಧಾನವನ್ನು ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಅವ್ರವ್ರ ಭಾಷೆಯಲ್ಲಿ ಮಾಡ್ತಾರೆ. ಉರ್ದಲ್ಲಿ ಹೇಳ್ತಾರೆ, ಕನ್ನಡ ಹೇಳ್ತಾರೆ, ಇಂಗ್ಲೀಷ್ ಹೇಳ್ತಾರೆ, ತಮಿಳು. ನಮ್ದು ಯಾವುದಾದ್ರು ಮಾಧ್ಯಮ ನಮ್ಮ ರಾಜ್ಯದಲ್ಲಿ ಇದೆ ಮಾಧ್ಯಮ, ಅವ್ರ ಕಲಿಕೆಯ ಮಾಧ್ಯಮ. ಕನ್ನಡ ಕಡ್ಡಾಯ ಒಂದು ಕಡೆಗೆ, ಕಲಿಕೆ ಮಾಧ್ಯಮದಲ್ಲಿ ಅವ್ರು ಹೇಳ್ತಕ್ಕಂಥದ್ದನ್ನು ನಾನು ಕೂಡ ಶಾಲೆಗೆ ಹೋದಾಗ 1ನೇ ಕ್ಲಾಸ್ ಮಗು ಅಂದರೆ 6 ವರ್ಷ 1ನೇ ಕ್ಲಾಸಿನಲ್ಲಿ ಅದು ನಾವು ಅದಕ್ಕೆ ನಮಗೆ ಕಷ್ಟ. ಯಾಕಂದರೆ ನಮಗೆ ನಾವಿಲ್ಲಿ ಓದ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಇಲ್ಲಿ ಓದ್ಬೇಕಾದ್ರೆ ನಮಗೆ ಯಾರು ಸಂವಿಧಾನ ಪೀಠಕ್ಕೆ ಹೇಳ್ಕೊಡ್ಲಿಲ್ಲ. ಈಗ ನಾವೆಲ್ಲ ಕಷ್ಟಪಟ್ಟು ಅದು ಇಟ್ಕೊಂಡು ಓದ್ತೀವಿ, ಇಲ್ಲಾಂದರೆ ಯಾರಾದ್ರು ಭಾಷಣ ಮಾಡಿದರೆ ಅದನ್ನು ಮತ್ತೆ ಹೇಳ್ತೀವಿ. ಆದರೆ 1ನೇ ಕ್ಲಾಸ್ ಮಗು ಅದೇ ಥರ ಬೇಕಾದಷ್ಟು ಜನರು ಒಬ್ಬರೇ ಅಲ್ಲ, ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಗು ಪೇಪರ್ ಇದ್ದರೆ ಸಂವಿಧಾನ ಪೀಠಿಕೆಯನ್ನು ಹೇಳ್ತಕ್ಕಂಥ ಆ ಮನೋಭಾವನೆ ಆ ಮಗುವಲ್ಲಿದೆ ಅಂತ ಹೇಳಿದರೆ ಈ ದೇಶದ ಆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ರಕ್ಷಣೆ ಆ ಮಗುವಿಂದ ಹಿಡಿದು ಆ ಕುಟುಂಬದಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ನನಗೆ ಅನಿಸ್ತದೆ. ಇಡೀ ಭಾರತ ದೇಶದಲ್ಲಿ ಬಕ್ಸ್ ಬರಲಿ ಇನ್ನೊಂದು ಕೆಲಸ ಮಾಡಿದ್ದೀನಿ ನಾನು, ಅದೇನು ಅಂತ ಇವಾಗ ಹೇಳೋದಿಲ್ಲ. ನಮ್ಮ ಇಲಾಖೆಯಲ್ಲಿ ಅದು ಬುಕ್ಸಲ್ಲಿ ಏನು ಅಂತೇಳಿ ನೀವು ನೋಡಿದಾಗ ಗೊತ್ತಾಗುತ್ತೆ. ಅದೇ ಸಮಾನತೆಯನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ಅನುದಾನಿತ ಅನುದಾನದ ರಹಿತ ಎಲ್ಲರೂ ಕೂಡ ಅದನ್ನು ನಮ್ಮ ಇಲಾಖೆಯಿಂದ ನೀವೇನು ಕೊಡ್ತೀರಿ ಅಂಥೇಳಿ ವೀರಪ್ಪ ಮೊಯ್ಲಿಯವರ ಅಧ್ಯಕ್ಷತೆಯಲ್ಲಿ HK ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರದಿಂದ, ಯಾಕೆಂದರೆ 100 ವರ್ಷ ಆಯಿತು ಮಹಾತ್ಮ ಗಾಂಧಿಯವರು ಏನು ನಾವು ಮೊನ್ನೆ ಜನವರಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸಾಕಷ್ಟು ಜನರು, ನೀವೆಲ್ಲ ತುಂಬ ಜನರು ಬಂದಿದ್ದೀವಿ, ಎಷ್ಟು ಲಕ್ಷಾಂತರ ಜನರು. ಅವತ್ತು ನಾವು ಅಂದ್ಕೊಳ್ಳಿಲ್ಲ, ಯಾಕಂದರೆ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡು ಹೋದ್ರು ಅಂತೇಳಿ ಪೋಸ್ಟ್ಪೋನ್ ಆಯಿತು. ಅದಕ್ಕಿಂತ ಜಾಸ್ತಿ ಜನರು ಇವತ್ತು ಆ ಕಾರ್ಯಕ್ರಮವನ್ನು ಬಂದಿರತಕ್ಕಂಥದ್ದನ್ನು ನಿಜವಾಗ್ಲೂ ನೋಡಿ. 100 ವರ್ಷದ ಹಿಂದೆ ಮಹಾತ್ಮ ಗಾಂಧಿಯವರು ಅಂಥ ಪುಣ್ಯಾತ್ಮರು ಫಸ್ಟ್ ಒಂದೇ ಸತಿ ಅವರು ಪ್ರೆಸಿಡೆಂಟ್ ಆಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಒಂದೇ ಸಭೆ ಆಗಿದ್ದು AICC. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು 100 ವರ್ಷ ಆದಮೇಲೆ ನಾವು ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಆಗ್ತೀವಿ ಅಂತ ಹೇಳಿದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಂಗ್ರೆಸ್ ಪಕ್ಷದ ಆರ್ಡಿನರಿ ಕಾರ್ಯಕರ್ತರಾಗಿ ಈ ದೇಶದ ಪಕ್ಷವನ್ನು ಕಟ್ತಕ್ಕಂಥ ಒಂದು ಉನ್ನತ ಸ್ಥಾನದ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರೆ ಅದು ಸಂವಿಧಾನದ ನಮ್ಮ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನ.
ನಾನೊಬ್ಬನೇ ಅಧಿಕಾರದಲ್ಲ, ಯಾರು ಏನು ಬೇಕಾದ್ರೂ ಆಗ್ಬೋದು, ಯಾರು ಏನು ಬೇಕಾದ್ರೂ ಆಗ್ಬೋದು. ಆದರೆ ನಮ್ಮ ಸಂವಿಧಾನ ಆ ಬದ್ಧತೆಯನ್ನು ಭಾಳ ಕಷ್ಟಪಟ್ಟು ಕೊಟ್ಟಿರ್ತಕ್ಕಂಥ ಕೆಲಸವನ್ನು, ಆ ಸಮಾನತೆ, ಯಾಕೆಂದ್ರೆ ನಾವು ಜನಗಳಾದ ನಾವು ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಒಂದೇ ಆಗ್ತೀವಿ. ನಾವು ಹೇಳಬೇಕಾದ್ರೆ ನಮ್ಮ ಬಾಯಲ್ಲಿ ಜಾತಿ, ಭಾಷೆ, ಧರ್ಮ, ಹಣ ಏನೂ ಇರೋದಿಲ್ಲ, ಪ್ರಾಂತ್ಯ ಇರೋದಿಲ್ಲ, ಭಾಷೆ ಇರೋದಿಲ್ಲ. ನಾವು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಆ ದೇಶದ ಪ್ರಜೆ ಆಗ್ತಕ್ಕಂಥ ಜವಾಬ್ದಾರಿಯನ್ನು ನಮಗೆ ಎಷ್ಟು ಸಿಕ್ತೋ ಗೊತ್ತಿಲ್ಲ, ಆದರೆ ನಮ್ಮ ಮುಂದಿನ ಪೀಳಿಗೆಯನ್ನು ನನ್ನ ಇಲಾಖೆಯಲ್ಲಿ ಮತ್ತು ಮುಂದೆನೂ ಕೂಡ ಯಾವುದೇ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಮಾಡತಕ್ಕಂಥ, ಅದನ್ನು ಮುಂದುವರಿಸ್ತಕ್ಕಂಥ, ನಮ್ಮ ಸಂವಿಧಾನವನ್ನು ಕಾಪಾಡತಕ್ಕಂಥ ಒಂದು ಹೆಮ್ಮೆ ನಮಗೆ ಏನಾದ್ರು ಸಿಕ್ಕಿದೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ನೋಡಿ. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಸಂವಿಧಾನದ ಬುಕ್ಕನ್ನು ಡೈರೆಕ್ಟಾಗಿ ಹೆದರದೆ ಇಟ್ಕೊಂಡು ಹೋಗ್ತಕ್ಕಂಥ, ಅಂದರೆ ಅವ್ರು ಏನಿದಂತ ಅವ್ರು ಶೋಕಿ ಮಾಡ್ತಾರೆ. ಶೋಕಿ ಅಲ್ಲ ರೀ, ಅದು ನಮ್ಮ ಹೆಮ್ಮೆ. ಸಂವಿಧಾನವನ್ನು ಇಟ್ಕೊಳ್ತಕ್ಕಂಥ ಹೆಮ್ಮೆ BJP-ಅವರಿಗಿಂತ ಇರ್ಬೋದು, ಆದರೆ ಕಾಂಗ್ರೆಸ್ ಮತ್ತು ಬೇರೆ ಬೇರೆಯವರು ಈ ರಾಜ್ಯದ ಒಳ್ಳೆ ಪ್ರಜೆಗಳಿಗೆ ಆ ಸಂವಿಧಾನದಲ್ಲಿ ಆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮಾಡಬೇಕಾದ್ರೆ ಈ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ಮಾಡಿದ್ದೀನಿ. ಯಾಕೆಂದರೆ ಮಾಡಬೇಕಿದ್ದೀನಿ, ಯಾಕೆಂದರೆ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆಯವ್ರು ಬೇರೆ ತರ್ತಾರೆ. ದೇವಸ್ಥಾನನ ಮಹಾತ್ಮ ಗಾಂಧಿಯವರು ತೆಗೆದು ಬಿಡ್ತಾರೆ. ಮಹಾತ್ಮ ಗಾಂಧಿಯವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಬರೀ 500 ರೂಪಾಯಿ ನೋಟಲ್ಲಿದ್ದಾರೆ ಅಂದ್ಬಿಡ್ತಾರೆ. ಅದು ಬದಲಾವಣೆ ಆಗಬೇಕು. ಮಹಾತ್ಮ ಗಾಂಧಿಯವರ ಅವ್ರ ಜೊತೆಗೆ ಇರ್ತಕ್ಕಂಥವ್ರು ನಾವು ಯಾವ ರೀತಿ ಇದ್ವಿ, ನಾವು ಯಾವ ರೀತಿ ಬಂದಿದ್ದೀವಿ ಅಂತಕ್ಕಂಥದ್ದು ಸ್ವಲ್ಪ ಹಿಂದೆ ಚಿಂತನೆ ಮಾಡಲಿಲ್ಲ ಅಂದರೆ ಮುಂದೆ ನಾವು ಸೂಕ್ಷ್ಮವಾಗಿ ಹುಷಾರಾಗಿ ಹೆಜ್ಜೆ ಇರ್ತಕ್ಕಂಥ ಕೆಲಸವನ್ನು ಅದು ಹೆಚ್ಚು ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಿಂದ ಭಾಳ ದೊಡ್ಡ ಮಟ್ಟದಲ್ಲಿ, ಇಡೀ ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗ ನಮ್ಗೆ ಗೊತ್ತಿಲ್ಲ, ಅಧ್ಯಕ್ಷರು ಹೇಳಬೇಕು. ತಾಲೂಕು ಮಟ್ಟದಲ್ಲಿ ಏನಾದ್ರು ಆಯ್ತಾ ಇದೆಯಾ? ಬ್ಲಾಕ್ ಲೆವೆಲಲ್ಲೂ ಮಾಡೋದಾದರೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ನಮ್ಮೆಲ್ಲರಿಗೂ ಕೂಡ ಸಹಕಾರ ಇರ್ತದೆ, ಮಾಡಬೇಕು. ಇದು ನಮ್ಮ ಹೆಮ್ಮೆ. ನಾವು ಯಾವ ಹಬ್ಬ ಮಾಡ್ತೀವೋ ಗೊತ್ತಿಲ್ಲ, ಆದರೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ದಿನಾ ಬೆಳಗ್ಗೆ ನಾವು ಉಸಿರಾಡ್ತಿದ್ದೀವಿ, ಅದೇ ಆಕ್ಸಿಜನ್ ತಗೊಳ್ತಾ ಇದ್ದೀವಿ, ಸಮಾನತೆಯಲ್ಲಿ ಇದ್ದೀವಿ ಅಂತ ಹೇಳಿದರೆ ಅದು ಸಂವಿಧಾನದಿಂದ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವತ್ತೂ ಕೂಡ ನಿಮ್ಮ ಸೇವೆಯಲ್ಲಿ ಆ ಸಂವಿಧಾನವನ್ನು, ಯಾಕೆಂದರೆ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ ಅಂದರೆ